ಬಂಧುಗಳೇ, ನಾನು ಅಭಿಮಾನವಾಗಿ ನಿಮ್ಮ ಸೇವೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. ಈ ಪಟಾಕಿ ನನಗೆ ಬೇಕಾಗಿಲ್ಲ, ನಿಮ್ಮ ಬದುಕು ಬೇಕು, ನನಗೆ ನಿಮ್ಮ ನೆಮ್ಮದಿ ಬೇಕು, ನಿಮ್ಮ ಸಂತೋಷ ಬೇಕು. ನೀವೆಲ್ಲ ಇವತ್ತು ಈ ಕರಗ ಮಹೋತ್ಸವನ್ನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇವತ್ತು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇವತ್ತು ತಾವೆಲ್ಲ DK ಶಿವಕುಮಾರ್ಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ತಾವೆಲ್ಲ ಪ್ರಾರ್ಥನೆ ಮಾಡಿ ನನಗೋಸ್ಕರ ಬೇಕಾದಷ್ಟು ಶ್ರಮವನ್ನು ಪಟ್ಟಿದ್ದೀರಿ. ಎಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದಂಥ ನನ್ನ ಜೊತೆಲಿ ನಿಂತು ನನಗೆ ಬೆಂಬಲ ಕೊಟ್ಟು ನನಗೆ ಸಹಾಯ ಮಾಡಿ ನನಗೆ ಇಕ್ಬಾಲ್ಗೆ ಎಲ್ಲರೂ ಕೂಡ ವೋಟ್ ಹಾಕಿ 136 ಸೀಟನ್ನು ಕೊಟ್ಟದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಮೊನ್ನೆ ತಾನೇ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ತಾಯಿ ಚಾಮುಂಡಿಗೆ ಹೋಗಿ ಮೊದಲನೆಯ ಪೂಜೆಯನ್ನು ಮಾಡಿದೆ. ನಾನು ಎಲೆಕ್ಷನ್ ಮುಂಚಿತವಾಗಿ ಹೋಗಿ ಆ ದೇವರಲ್ಲಿ ಕೇಳ್ಕೊಂಡಿದ್ದೆ, ಆ ತಾಯಿ ಶಕ್ತಿ ಕೊಡು, ನನ್ನ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ. ಇವತ್ತು ಆ ತಾಯಿ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರೂ ಕೂಡ 5 ಗ್ಯಾರಂಟಿಗಳ ಮನೆಗೆ ತಲುಪುವಂಥ ಕೆಲಸವನ್ನು ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೊನ್ನೆವರೆಗೂ ಕೂಡ ಮಳೆ ಭಾಳ ದೊಡ್ಡ ಸಮಸ್ಯೆ ಇತ್ತು, ರಾಜ್ಯಕ್ಕೆ ಒಂದು ದೊಡ್ಡ ಕಂಟಕ ಇತ್ತು. ಆ ತಾಯಿಯ ಕೃಪೆ, ಚಾಮುಂಡಿಯ ಕೃಪೆ, ತಮ್ಮೆಲ್ಲರ ಅನುಗ್ರಹದಿಂದ ಇವತ್ತು ಈ ಕಾವೇರಿ ತುಂಬಿ ಇವತ್ತು ನಾವು ತಮಿಳುನಾಡಿಗೆ ನೀರನ್ನು ಒದಗಿಸ್ಕೊಡ್ಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಭಾಳ ಆಸೆಯಿಂದ ಈ ರಾಮನಗರದಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತೇಳಿ ನನಗೆ ಶಕ್ತಿಯನ್ನು ತುಂಬಿದ್ರಿ. ಸುಮಾರು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಹಣವನ್ನು ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ನಾವು ಬಂದಿದ್ದೇವೆ. ಬರೀ ರಾಮನಗರದಲ್ಲಿ ಇರುವಂಥ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ 600 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಇದಲ್ಲದೆ ಈಗಾಗಲೇ ರಿವರ್ ಫ್ರಂಟ್ ಏನು ನಮ್ಮ ಅರ್ಕಾವತಿ ನದಿ ಪಕ್ಕದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಿಂದೆ ಹಾಸ್ಪಿಟಲ್ ಮಾಡಿಸಿದೆ. ಹಂಗೆ ವಿವಿಧ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು, DK ಸುರೇಶ್ ಅವರು 300 ಎಕರೆ ಜಮೀನನ್ನು ಬಡವರಿಗೆ ಸೈಟ್ ಕೊಡಲಿಕ್ಕೆ ಈಗಾಗಲೇ ಗುರುತನ್ನು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಆಶ್ರಯ ಸಭೆಯನ್ನು ಮಾಡಿ ನಿಮ್ಮೆಲ್ಲರ ಬಡವರಿಗೆ ಯಾರ್ಯಾರಿಗೆ ಸೈಟ್ ಇಲ್ಲ ಆ ಸೈಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಮುಂದಿನ ದಿನದಲ್ಲಿ ರಾಮನಗರ ಇರ್ಬೋದು, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ 4 ಕ್ಷೇತ್ರದ ಶಾಸಕರನ್ನ ಕರೆಸಿ ಈಗಾಗಲೇ ಇವತ್ತು ನಿನ್ನೆ ತಾನೇ ನಿಮ್ಮ ರಾಮನಗರಕ್ಕೆ ಸೇರಿದಂಥ ಮಾಗಡಿ ಬಾಲಕೃಷ್ಣರವರು ಈಗಾಗಲೇ ಮಂತ್ರಿ ಸ್ಥಾನದ ಒಂದು ಅಧಿಕಾರವನ್ನು ಕೂಡ ನಿಮ್ಮ ಜಿಲ್ಲೆಯಿಂದ ತೆಗೆದುಕೊಂಡಿದ್ದಾರೆ. ಇದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮ ಕ್ಷೇತ್ರದ ಜನತೆಗೆ ಈ ಜಿಲ್ಲೆಗೋಸ್ಕರ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ, ರಾಮನಗರ ಇಲ್ಲೇ ಇದೆ, ಆದರೆ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗೌರವವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ.